ಮಟ್ಟಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರು. ವಿಷಯ? ನಾನು ರೈತರ ಪರವಾದಂತ ಹೋರಾಟಗಾರ. ಹಿಂದೆ ವಿಶ್ವನಾಥ್ ಅವರ ಜೊತೆಯಲ್ಲಿ ಕೆಇಬಿ ವಿರುದ್ಧ ಚಳುವಳಿಗಳನ್ನ, ರೈತರ ಪರವಾದಂತ ಚಳುವಳಿಗಳನ್ನ ನಾನು ಶಾಸಕರ ಜೊತೆ ಮಾಡಿದ್ದೆ. ಅದಕ್ಕೆ ಅವರು ಕೂಡ ಏನೋ ರೈತರ ಪರವಾದಂತ ಕೆಲಸ ಇಡೀ ರಾಜ್ಯದಲ್ಲಿ ಮಾಡ್ಲಿ, ಯಲಾಂಕದಲ್ಲೇ ಜಯಣ್ಣವರ ಕೆಲಸ ವಿಸ್ತಾರ ಬೇಡ, ಪೂರ್ತಿ ರಾಜ್ಯದಲ್ಲೇ ವಿಸ್ತಾರ ಆಗ್ಲಿ ಅಂತೇಳಿ ಅವರ ರಾಜ್ಯದ ಜವಾಬ್ದಾರಿಯನ್ನ ಕೊಡಿಸ್ತಾ ಇದ್ದಾರೆ. ಅದೇನು ಅಂತ ನನಗಿನ್ನೂ ಗೊತ್ತಿಲ್ಲ. MLA ಅವರು ನೆನ್ನೆನೆ ಅದು ಆಗ್ತದೆ ಅಂತ ಹೇಳಿದ್ರು, ನೀನ್ ಬರ್ತಡೆಗೆ ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ರಾಜ್ಯ ಅಧ್ಯಕ್ಷರು ಊರಲ್ಲಿ ಇಲ್ದ ಕಾರಣ ಇನ್ನು ಬರೋ ವಾರದಲ್ಲಿ ಅದು ರಾಜ್ಯದ ಜವಾಬ್ದಾರಿಯನ್ನ ಕೊಡ್ತಾರೆ. ಅವರು ಜವಾಬ್ದಾರಿ ಕೊಟ್ಟಿದ ತಕ್ಷಣನೇ ನಾನು ಕಾರ್ಯಪ್ರವೃತ್ತಿಯಾಗಿ ಕೆಲಸನ ಮಾಡ್ತೀನಿ, ರಾಜ್ಯದಲ್ಲಿ ಹೋರಾಟಗಳನ್ನ ಮಾಡ್ತೀನಿ, ರೈತರ ಪರವಾದಂತ ಹೋರಾಟಗಳನ್ನ ಮಾಡ್ತೀನಿ. ಇವತ್ತು ಈ ರಾಜ್ಯದಲ್ಲಿ ಬರ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಮಳೆ ಬೀಳ್ದಿರ ಕೆರೆ ಕುಂಟೆಗಳು, ನದಿಗಳು ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಆಮೇಲೆ ರೈತರು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಹಂಗಾಗಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡುವಂತ ಸಂದರ್ಭ ಇದು ಆಗಿದೆ. ಹಂಗಾಗಿ ಇದೇ ಸಂದರ್ಭದಲ್ಲಿ ನಮ್ಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಸ್ಥಾನವನ್ನ ವಿಶ್ವನಾಥ್ ಅವರು ಕಲ್ಪಿಸ್ಕೊಟ್ರೆ ಖಂಡಿತ ಇಡೀ ರಾಜ್ಯದಲ್ಲಿ ಹೋರಾಟಗಳನ್ನ ಮಾಡುವಂತ ಕೆಲಸ ಮಾಡ್ತೀನಿ. ನೀವು ಎಷ್ಟೇ ಬರ್ತೀರಾ ಸರ್? ಇದು ನನಗೆ 58 ವರ್ಷ. ಎಲ್ಲಾರು ನಾನು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋದ್ ನೋಡಿದ್ರೆ ನೀವು ಯುವ ಮೋರ್ಚಾದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೂ ಯುವ ಮೋರ್ಚಾದವ್ರು ಹೆಂಗೆ ಕೆಲಸ ಬಿಜೆಪಿ ಕೆಲಸ ಮಾಡ್ತಾರೋ ಆ ತರ ಕೆಲಸ ಮಾಡ್ತೀನಿ. ಮೊನ್ನೆ ವಿಶ್ವನಾಥ್ ಅವರ ಬರ್ಡೇನಲ್ಲಿ 50,000 ಜನಕ್ಕೆ ಊಟದ ವ್ಯವಸ್ಥೆ ನಾನು ಮತ್ತು ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು ಎಲ್ಲ ತಗೊಂಡಿದ್ವಿ. ಬಹಳ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮಾಡಿದ್ವಿ. ಅವ್ರ ಹುಟ್ಟುದ ಹಬ್ಬ ಕೂಡ ಬಹಳ ಅದ್ಭುತವಾಗಿ ಇಡೀ ರಾಜ್ಯದಲ್ಲಿ ಯಾರೋ MLAಗಳು ಆ ತರ ಹುಟ್ಟುಹಬ್ಬನ ಆಚರಿಸ್ಕೊಂಡಿರ್ಲಿಲ್ಲ. ಅವ್ರದ್ದೊಂಥರ ವಿಶೇಷವಾದಂತ ಹುಟ್ಟು ಹಬ್ಬ ಆಚರಣೆ ಮಾಡ್ಕೋತಾರೆ. ಈಗ ಕಾವೇರಿ ನೀರು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಆ ಸಂಬಂಧ ಏನ್ ಹೇಳ್ತೀರಾ ಸರ್? ಕಾವೇರಿ ಹೋದ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಇತ್ತು. ಈ ಸತಿ ಇನ್ನೂ ಕಾವೇರಿ ತಾಯಿ ನಮ್ಗೆ ಮಳೆ ಇಲ್ಲದ ಕಾರಣ ಕಾವೇರಿ ನದಿ ಒಣಗಿಬಿಟ್ಟಿದೆ. ಹಂಗಾಗಿ ತಮಿಳ್ನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅನ್ನೋ ಆಗ್ರಹ ನಮಗೂ ಇದೆ. ಅಕಸ್ಮಾತ್ ಏನಾದ್ರೂ ತಮಿಳ್ನಾಡಿಗೆ ನೀರು ಬಿಡುವಂತ ವ್ಯವಸ್ಥೆ ಮಾಡಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಹೋರಾಟಗಳನ್ನ ಮಾಡ್ತೀವಿ. ಒಳ್ಳೆದಾಗಿ. ಇನ್ನು ಪೆಂಡಿಂಗ್ ಇದೆ, ಅದು ಈಡೇರಬೇಕು, ಆ ತರದ ಏನಾದ್ರು ಆಸೆ ಕನಸು ಏನಾದ್ರು ಇದೆಯಾ ಸರ್? ದಿಬ್ಬೂರ್ ಜಯಣ್ಣ ಅವ್ರದ್ದು ಏನು ಕನಸಿಲ್ಲ ಸರ್. ಭಗವಂತ ವಿಶ್ವನಾಥ್ ಅವರು ಭಗವಂತ ನಮ್ಗೇನು ಆಶೀರ್ವಾದ ಮಾಡ್ತಾರೆ ಅದ್ರ ಮುಖಾಂತರ ನಾವು ಹೋಗ್ತೀವಿ. ಕನಸೆಲ್ಲ ಕಟ್ಕೊಂಡು ಹೋದ್ರೆ ನಾವೇನು ಕೆಲಸ ಮಾಡಕ್ ಆಗೋದಿಲ್ಲ. ಏನೇ ಆಗುತ್ತೋ ಅದು ದೇವರು ಅನುಕೂಲ ಮಾಡಿಕೊಡ್ತಾನೆ. ನಾವ್ ಯಾರಿಗೂ ಏನು ಮೋಸ ಮಾಡೋದಿಲ್ಲ. ಒಳ್ಳೆದಾಗ್ಲಿ, ಶುಭವಾಗ್ಲಿ.